Hello everyone, welcome to ಸನ್ಮಾರ್ಗ ಕ್ಲಾಸಸ್. ಅಪವರ್ತಿಸುವಿಕೆ ಅಧ್ಯಾಯದ 40ನೇ ಪ್ರಶ್ನೆಯನ್ನ ಗಮನಿಸಿ. ಅಪವರ್ತಿಸಿ 3n³ ಪ್ಲಸ್ 2n² ಮೈನಸ್ 3n ಮೈನಸ್ 2. ಸೊ ಮೊದಲನೇದಾಗಿ ನಾವು ಎರಡು ಪದಗಳನ್ನ ಅಂದ್ರೆ ಮೊದಲನೇ ಎರಡು ಪದವನ್ನ ಮತ್ತು ಎರಡನೆಯ ಎರಡು ಪದವನ್ನ ಪ್ರತ್ಯೇಕ ಗುಂಪುಗಳನ್ನಾಗಿ ಮಾಡ್ಕೊಳ್ಳೋಣ. ಸೊ 3n³ ಪ್ಲಸ್ 2n². ಸೊ ಇಲ್ಲಿ ಪ್ಲಸ್ ಅಂತಾನೆ ಇಟ್ಕೊಂಡ್ರೆ ಮೈನಸ್ 3n ಮೈನಸ್ 2. ಓಕೆ, ಸೊ ಈಗ ಮೊದಲನೇ ಗುಂಪನ್ನ ಗಮನಿಸಿದ್ರೆ n² ಕಾಮನ್ ಆಗಿದೆ. ಸೊ ಹಾಗಾಗಿ n² ಅನ್ನ ಹೊರಗಿಟ್ಕೊಂಡಾಗ ಸೊ ಇಲ್ಲಿ ಬರುವಂತದ್ದು 3n ಪ್ಲಸ್ 2. ಸೊ ಎರಡನೇ ಗುಂಪಿನಲ್ಲಿ ಮೈನಸ್ 1. ಓಕೆ, ಸೊ ಇಲ್ಲಿ ಎರಡರಲ್ಲೂ ಯಾವುದು ಕಾಮನ್ ಇಲ್ಲ ಅಂದ್ರೆ ಮೈನಸ್ 1 ಇಟ್ಕೊಂಡ್ರೆ ಸೊ ಇಲ್ಲಿ ಮೈನಸ್ 1 ಬ್ರಾಕೆಟ್ ಅಲ್ಲಿ 3n ಪ್ಲಸ್ 2. ಓಕೆ, ಸೊ ನೋಡಿ ಪ್ಲಸ್ ಮೈನಸ್ ಮೈನಸ್ 3n ಪ್ಲಸ್ ಮೈನಸ್ ಮೈನಸ್ 2n ಸಮನಾಯ್ತು. ಸೊ ಈಗ ಇದೆರಡು ಪದದಲ್ಲಿ 3n ಪ್ಲಸ್ 2 ಸಾಮಾನ್ಯವಾಗಿರುವಂತಹ ಪದ. ಸೊ ಬ್ರಾಕೆಟ್ ಅಲ್ಲಿ n² ಮೈನಸ್ 1. ಓಕೆ, ಸೊ ಈಗ 3n ಪ್ಲಸ್ 2. ಸೊ n² ಮೈನಸ್ 1. ಸೊ ವರ್ಗಗಳ ವ್ಯತ್ಯಾಸದ ಸೂತ್ರವನ್ನ ಬಳಸಿದ್ರೆ a² ಮೈನಸ್ b² ಇಸ್ ಈಕ್ವಲ್ ಟು a ಪ್ಲಸ್ b ಇಂಟು a ಮೈನಸ್ b. ಸೊ ಇಲ್ಲಿ a ನ ಬದಲು n² ಮೈನಸ್ 1² ಇಸ್ ಈಕ್ವಲ್ ಟು ಏನಾಗುತ್ತೆ n ಪ್ಲಸ್ 1 ಇಂಟು n ಮೈನಸ್ 1 ಆಗುತ್ತೆ. ಸೊ ಹಾಗಾಗಿ n² ಮೈನಸ್ 1 ಅನ್ನ ನಾವು n ಪ್ಲಸ್ 1 ಇಂಟು n ಮೈನಸ್ 1 ಅಂತ ವ್ಯಕ್ತಪಡಿಸ್ಬೋದು. ಓಕೆ, ಸೊ ಹಾಗಾದ್ರೆ ಇಲ್ಲಿ ಏನಾಯ್ತು ಹೇಳಿ 3n ಪ್ಲಸ್ 2 ಇಂಟು n ಪ್ಲಸ್ 1 ಇಂಟು n ಮೈನಸ್ 1. ಓಕೆ, ಥ್ಯಾಂಕ್ ಯು.